ಗೆಲ್ಲೋದ್ ಪಕ್ಕ. ಯಾರು ಗೆಲ್ಬೇಕಂತ ಹೇಳಿದ್ರೆ ಬಟ್ ಈಸ್ ಕಲ್ಟ್ ಫೇವ್ರೇಟ್, ಏನು ಮಾಡಕ್ ಆಗಲ್ಲ. ನನಗೆ ರಕ್ಷಿತಾ ಅಂದ್ರೆ ಒಂದು ಬಡ ಕುಟುಂಬದಿಂದ ಬಂದಿರೋ ಹೆಣ್ಮಗಳು, ಒಂಟಿಯಾಗಿ ನಿಂತ್ಕೊಂಡು ಒಂಟಿಯಾಗಿ ಅವಳ ಸ್ಟ್ಯಾಂಡ್ ಏನೈತಿ ಮತ್ತೆ ಅವ್ಳ ಪರ್ಸನಲ್ ಏನೈತೆ ಅವ್ನು ನೋಡ್ಕೊಂಡು ಆಟ ಆಡೋ ಹುಡುಗಿ. ನನ್ಗೆ ಆ ಹುಡುಗಿ ಗೆಲ್ಬೇಕಂತ ತುಂಬಾ ಇಷ್ಟ. ಗೋಲ್ ಇಟ್ಕೊಳ್ಳೋದು ಅಂತಂದ್ರೆ ಅಲ್ಲಿ ಅವ್ರು ಏನು ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ ಆ ಪ್ರಕಾರ ಅವರು ಆಕ್ಟ್ ಮಾಡಿ ಗೋಲ್ ಇಟ್ಕೋಬೋದೇ ವಿನ ಸೊ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಂತಿದ್ದೀರಾ? 100% ಸ್ಕ್ರಿಪ್ಟೆಡ್. ಯಾರು ಇಷ್ಟ ನಿಂಗೆ ಬಿಗ್ ಬಾಸ್ ಅಲ್ಲಿ? ಕಾವ್ಯ. ಕಾವ್ಯ ಇಷ್ಟನಾ? ಕಾವ್ಯ ಯಾಕೆ ಇಷ್ಟ? ನೋಡಕ್ ಚೆನ್ನಾಗಿದ್ದಾರೆ ಅಂತನಾ? ಹೌದಾ? ನಾಳೆ ನೋಡ್ಬೇಕು, ಫೈನಲ್ ಇದೆ. ಈವ್ನಿಂಗ್ ಇಂದಾನೆ ಸ್ಟಾರ್ಟ್ ಮಾಡ್ತಾರೆ, ನೋಡ್ಕೊಂಡ್ ಕುತ್ಕೊಳ್ಳೋದು. ಅಡ್ವಾನ್ಸ್ ಆಗಿ ಅಡ್ಗೆ ಮಾಡಿಟ್ಬಿಡಿ ಮನೇಲಿ. ಅಡ್ವಾನ್ಸ್ ಆಗಿ ಅಡ್ಗೆ ಮಾಡಿಟ್ಬಿಟ್ಟು ನೋಡ್ಕೊಂಡ್ ತಿನ್ನೋದಷ್ಟೇ. ಗಿಲ್ಲಿ ಆಲ್ ದ ಬೆಸ್ಟ್. ನೀವೇ ಗೆಲ್ತೀರಾ, ಚೆನ್ನಾಗಿ ಆಡಿ, ಇನ್ನು ಕಾಮಿಡಿ ಚೆನ್ನಾಗಿ ಮಾಡಿ. ಅಲ್ಲಿ ಡಬಲ್ ಗೇಮ್ ಮಾಡೋನು ನೀವು ತಲೆ ಕೆಡಿಸ್ಕೋಬೇಡಿ. ಗಿಲ್ಲಿಗೆ ನಾನು 99% ನಾನೇ ಹಾಕಿದ್ದೀನಿ. ಅಶ್ವಿನಿ ಗೌಡ ಕಾಂಪಿಟೇಷನ್ ಕೊಡ್ತಿದ್ದಾರೆ ಅನ್ಸುತ್ತಾ ನಿಮ್ಗೆ? ಇಲ್ಲ ಆತರ ಏನಿಲ್ಲ. ಅತ್ತೆ ಮಗ್ಳು ಏನಕ್ಕೆ ಕೊಡ್ತಾರೆ? ಅತ್ತೆ ಮಗಳು ಹೋಗ್ಲಿ ಅಂತ ಮಾವಗ್ ಬಿಟ್ಕೊಟ್ಬಿಡ್ಬೇಕಾ? ಹಾ, ಬಿಟ್ಕೊಡ್ಬಿಡ್ಬೇಕು. ಇನ್ನು ಹೆಂಗಿದ್ರು ಮಾವನ್ ಅಲ್ವಾ, ಅದಕ್ಕೆ ಗಿಲ್ಲಿ ಗೆಲ್ಬೇಕು, ಫಸ್ಟ್ ಬರ್ಬೇಕು. ಬಡವ ಅಲ್ಲ ಪಾಪ, ಕಷ್ಟಪಟ್ಟು ಮೇಲ್ ಬರ್ತಾ ಇದ್ದಾನೆ, ಚೆನ್ನಾಗಿ ಆಡ್ತಾ ಇದಾರೆ, ಅದರಿಂದ ಗಿಲ್ಲಿ ವಿನ್ನ. ದೊಡ್ಡಮ್ಮ ದೊಡ್ಡಮ್ಮ ದೋಸೆ ಕೊಡು, ಚಿಕ್ಕಮ್ಮ ಚಿಕ್ಕಮ್ಮ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ. ಡಮಲ್ ಡಿಮಲ್ ಡಕ್ಕ, ಗಿಲ್ಲಿ ಗೆಲ್ಲೋದ್ ಪಕ್ಕ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಟು ಫಸ್ಟ್ ವ್ಯೂ ಕನ್ನಡ. ನಾನು ಸೌಮ್ಯ ಸುಗ್ನಳ್ಳಿ. ಬಿಗ್ ಬಾಸ್ ಇನ್ನೇನು ಮುಗಿತಾ ಬಂತು. ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಎಲ್ಲರಿಗೂ ಶುರುವಾಗ್ಬಿಟ್ಟಿದೆ. ಅಶ್ವಿನಿನ, ಗಿಲ್ಲಿನ, ಇವ್ರು ಫ್ಯಾನ್ಸ್ ಏನಿದ್ದಾರೆ ಇವ್ರ ಮಧ್ಯೆ ಫುಲ್ ಕಾಂಪಿಟೇಷನ್ಸ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ. ಆ ರೇಂಜಿಗೆ ಬಿಗ್ ಬಾಸ್ ನ ಹವಾ ಶುರುವಾಗಿದೆ. ಸೊ ಇದ್ರ ಬಗ್ಗೆ ಜನರು ಏನ್ ಹೇಳ್ತಾರೆ ಮಾತಾಡ್ಸೋಣ ಬನ್ನಿ. ಹಾಯ್ ಮೇಡಮ್, ಎಲ್ರು ಹೇಗಿದ್ದೀರಾ? ಏನೆಲ್ಲ ಸಖತ್ ಕಲರ್ಫುಲ್ ಕಾಣಿಸ್ತಾ ಇದ್ರೆ, ಏನ್ ಸಮಾಚಾರ? ಇವತ್ತು ನಮ್ ಕಿಟಿ ಇತ್ತು, ಸೊ ವಿ ಹ್ಯಾಡ್ ಬೀನ್ ಟು ಸಿಲ್ಲಾ, ಹಂಗಾಗಿ ಜೋರು. ತುಂಬಾ ಜೋರ್. ಕನ್ನಡ ಜಾಮಿಂಗ್ ಹೋಗಿದ್ವಿ ಇವತ್ತು. ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀವಿ. ಯಾರು ಗೆಲ್ತಾರೆ ಅನ್ಸುತ್ತೆ? ಗಿಲ್ಲಿ ಗಿಲ್ಲಿ. ರಘು ಗೆಲ್ಬೇಕು ನನ್ಗೆ. ನಾವು ಗಿಲ್ಲಿ. ರಘು ಗೆಲ್ಬೇಕು. ಗಿಲ್ಲಿ. ಓಕೆ, ರಘು ಗೆಲ್ಬೇಕು. ಓಕೆ, ಇಲ್ಲಿ ಇರೋರು ಎಲ್ಲರೂ ಕೂಡ ಗಿಲ್ಲಿ ಹೆಸರು ಹೇಳಿದ್ದಾರೆ, ನೀವೊಬ್ರು ರಘು ಹೆಸರು ಹೇಳಿದೀರಾ. ಹೇಳಿದೀರಾ. ಯಾಕೆ ರಘು ಗೆಲ್ಬೇಕು? ತುಂಬಾ ಟಾಸ್ಕ್ ಗಳು ತುಂಬಾ ಚೆನ್ನಾಗಿ ಆಡಿದ್ದಾರೆ. ಅದಕ್ಕೆ ಫಸ್ಟ್ ರಘು ಗೆಲ್ಬೇಕು. ಅವ್ರ ಪರ್ಸನಾಲಿಟಿ ಚೆನ್ನಾಗಿದೆ, ಅವ್ರ ವ್ಯಕ್ತಿತ್ವ ತುಂಬಾ ಚೆನ್ನಾಗಿದೆ, ಟಾಸ್ಕ್ ಗಳೆಲ್ಲ ಚೆನ್ನಾಗಿ ಆಡ್ತಾರೆ, ಅದಕ್ಕೆ ಗೆಲ್ಬೇಕು. ಹಿ ಇಸ್ ವೆರಿ ನ್ಯೂಟ್ರಲ್ ಪರ್ಸನ್, ಅದಕ್ಕೆ ಗೆಲ್ಬೇಕು. ರಘು ಒಳಗಡೆ ಹೋದ ತಕ್ಷಣ ನಾವು ಯಾರೋ ಒಬ್ಬ ವಿಲನ್ ಅನ್ನೋ ತರ ಇದ್ ಮಾಡ್ತಾ ಇದ್ವಿ. ಅಂದ್ರೆ ಫುಲ್ ರಗಡಾಗಿ ರಫ್ ಆಗಿರ್ತಾರೆ. ಡೇ ಬೈ ಡೇ ಅವ್ರನ್ನ ನೋಡಿದ್ಮೇಲೆ ಅಯ್ಯೋ ಎಷ್ಟು ಸಾಫ್ಟ್ ಅಲ್ಲ ಈ ವ್ಯಕ್ತಿ ಅನ್ಸಕ್ ಗ್ರೂಮ್ ಆಗಿದ್ದಾರೆ. ಫ್ರಮ್ ಹಲ್ಕ್ ಟು ಸಾಫ್ಟ್ ಹಾರ್ಟೆಡ್ ಪರ್ಸನ್ ಇವಾಗ. ಸೊ ಅದಕ್ಕೆ ದ ಟ್ರಾನ್ಸ್ಫಾರ್ಮೇಶನ್. ರಘು ಸ್ಟೋರಿ ಕೇಳಿದ್ರೆ ತುಂಬಾ ಚೆನ್ನಾಗಿದೆ. ಯಾಕಂತಂದ್ರೆ ಬೀಯಿಂಗ್ ಸೋ ರಗ್ಗೆಡ್ ಅಂಡ್ ರಫ್ ಅಂಡ್ ಟಫ್ ಆಗಿ ಈಗ ಒಳಗಡೆ ಒಂದು ಸಾಫ್ಟ್ ನೇಚರ್ ಇದೆಯಲ್ಲ, ಅದು ಆಲ್ಸೋ ಈಸ್ ಬ್ರಾಟ್ ಔಟ್. ಅದಕ್ಕೋಸ್ಕರ ರಘು ಗೆಲ್ಬೇಕು ಅಂತ ಇಷ್ಟ ನಮ್ಗೆ. ಗಿಲ್ಲಿ ಯಾಕೆ ಗೆಲ್ಬೇಕು? ಅವ್ರು ನ್ಯಾಚುರಲ್ ಆಗಿದ್ದಾರೆ. ಅವ್ನ್ ಏನಿದಾನೋ ಅದನ್ನೇ ಇದಾನೆ, ಅವನೇನ್ ಚೇಂಜ್ ಆಗಿಲ್ಲ. ಯಾರು ಎಷ್ಟೇ ಹೇಳಿದ್ರು ಅವನ ಗಿಲ್ಲಿನೇ. ಸೊ ನಮ್ಗೆ ಅವನೇ. ಟ್ರಾನ್ಸ್ಫಾರ್ಮೇಶನ್ ಹೇಳಿದ್ರು, ನೀವು ಹಂಗೆ ಇದಾರೆ ಅಂದ್ರೆ ಹೌದು, ಅದಕ್ಕೋಸ್ಕರ. ಗಿಲ್ಲಿ ಬಿಟ್ರೆ ಬೇರೆ ಯಾರು ಇಷ್ಟ ಆಗ್ತಾರೆ? ಅಷ್ಟು ಯಾರು ಇಷ್ಟ ಆಪ್ಷನ್ನೇ ಇಲ್ಲ ಗಿಲ್ಲಿ ಬಿಟ್ರೆ. ಅವನೇ ಒನ್ ಅಂಡ್ ಓನ್ಲಿ. ನೀವು ಯಾಕೆ ಗಿಲ್ಲಿ ಗೆಲ್ಬೇಕ ಅಂತೀರಾ? ಚೆನ್ನಾಗಿ ಆಡ್ತಾ ಇದ್ದಾರೆ, ಸೊ ಅವ್ರು ಗೆಲ್ಬೇಕು. ನಿಮ್ಗೇನ್ ಅನ್ಸುತ್ತೆ? ತುಂಬಾ ಚೆನ್ನಾಗಿ ಹಾಡ್ತಿದ್ದಾರೆ, ಸೊ ಹಿ ಶುಡ್ ವಿನ್. ಮೇಡಮ್, ನೀವು ಬಿಗ್ ಬಾಸ್ ನೋಡ್ತೀರಾ? ಗಿಲ್ಲಿ ಬಗ್ಗೆ ಚೂರ್ ಗೊತ್ತಾ? ಏನ್ ಗೊತ್ತು? ಚೆನ್ನಾಗಿರುತ್ತೆ, ಮಜಾ ಇರುತ್ತೆ ಅವ್ರನ್ನ ನೋಡಿದಾಗ. ವೆರಿ ರಿಯಲ್ ಅನ್ನಿಸ್ತಾರೆ. ಸೊ ಆತರ ಅಷ್ಟೇ. ಬಟ್ ನಾನು ಫುಲ್ ಏನ್ ಫಾಲೋ ಮಾಡಲ್ಲ. ಬಟ್ ವಾಟ್ ಎವರ್ ಶಾರ್ಟ್ಸ್ ಐ ಸೀನ್ ಆಫ್ ಇಸ್ ತುಂಬಾ ಚೆನ್ನಾಗಿದೆ ಅವ್ರದ್ದು. ಈಗ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಡೈಲಾಗ್ಸ್, ಗಿಲ್ಲಿ ಆಡೋದು, ಆಡ್ಕೊಳ್ಳೋದು, ಅವ್ರು ಮಾತಾಡೋದು ಅದೆಲ್ಲ ಫುಲ್ ಟ್ರೋಲ್ ಆಗ್ತಾ ಇರುತ್ತೆ. ಸೊ ಗಿಲ್ಲಿ ಮಾತಾಡೋದು ಏನಾದ್ರು, ಯಾರಾದ್ರೂ ಡೈಲಾಗ್ಸ್ ಏನಾದ್ರು ಹೇಳ್ತೀರಾ? ಅದೆಲ್ಲ ಗೊತ್ತಿಲ್ಲ. ಜಮಾಲ್ ಡಿಮಿ ಡಕ್ಕ ನೀನ್ ಮಾಡಿದ್ದಲ್ಲ ಏನೋ. ಜಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದ್ ಪಕ್ಕ. ಜಮಾಲ್ ಡಿಮಿ ಡಕ್ಕ, ಗಿಲ್ಲಿ ಗೆಲ್ಲೋದ್ ಪಕ್ಕ. ಯಾರು ಗೆಲ್ಬೇಕಂತ ಹೇಳಿದ್ರೆ ಬಟ್ ಹಿ ಇಸ್ ಕಲ್ಟ್ ಫೇವ್ರೇಟ್, ಏನು ಮಾಡಕ್ ಆಗಲ್ಲ. ರಘು ಬೈ ಪರ್ಸನಾಲಿಟಿ ಹಿ ಇಸ್ ಅಮೇಸಿಂಗ್ ಪರ್ಸನ್. ಗಿಲ್ಲಿ ಏನೋ ವೆರಿ ಇಂಟ್ರೆಸ್ಟಿಂಗ್ ಮ್ಯಾನ್. ಗಿಲ್ಲಿ ಇಸ್ ಗಿಲ್ಲಿ ಇಸ್ ಬಿಕಮ್ ಪೀಪಲ್ಸ್ ಫೇವ್ರೇಟ್, ಕ್ರೌಡ್ ಫೇವ್ರೇಟ್ ಹಾಗೆ. ಬಟ್ ಪರ್ಸನಾಲಿಟಿ ವೈಸ್ ಐ ವಾಂಟ್ ರಘು ಟು ವಿನ್. ಈಗ ಅಶ್ವಿನಿ ಗೌಡ ಗೆಲ್ತಾರ, ಗಿಲ್ಲಿ ಗೆಲ್ತಾರ ಅಂತ ಒಂದಷ್ಟು ಡಿಸ್ಕಷನ್ ಶುರುವಾಗಿದೆ. ಸೊ ಅದ್ರ ಬಗ್ಗೆ ನಿಮ್ಗೆಲ್ಲ ಏನ್ ಅನ್ಸುತ್ತೆ? ಗಿಲ್ಲಿನೇ ಗೆಲ್ಲೋದು ಡೆಫಿನೆಟ್. ವಿ ಫೀಲ್ ಗಿಲ್ಲಿನೇ ಗೆಲ್ಲೋದು. ಆಮೇಲೆ ಇನ್ನೊಂದು ಕೇಳ್ಬೇಕು,
ರಕ್ಷಿತಾ ಅವ್ರಿಗೆ ಕನ್ನಡ ಅಷ್ಟೊಂದು ಗೊತ್ತಿಲ್ಲ, ಆದ್ರೂ ಕೂಡ ಬಿಗ್ ಬಾಸ್ ಶೋಗೆ ಬಂದು ಕನ್ನಡನ ಕಲ್ತು ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಸೊ ಕನ್ನಡದ ಮಕ್ಳೆಲ್ಲ ಸೇರಿ ನಾವು ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು. ಸೊ ರಕ್ಷಿತನ್ ಬಗ್ಗೆ ಶಾರ್ಟ್ ಔಟ್ ಟು ರಕ್ಷಿತಾ, ತುಂಬಾ ಚೆನ್ನಾಗಿ ಆಡಿದ್ಯಾ, ಕನ್ನಡ ಕಲಿತಾ ಇದ್ಯಾ, ಬಿಗ್ ಶಾರ್ಟ್ ಔಟ್ ಟು ಯು. ಆಲ್ ದಿ ಬೆಸ್ಟ್ ರಕ್ಷಿತಾ. 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 ಆಮೇಲೆ ಇದ್ರ ಮಧ್ಯೆ ಈಗ ನಾವು ಬಿಗ್ ಬಾಸ್ಗೆ ಯಾರಾದ್ರೂ ಹೋಗ್ಬಿಟ್ರೆ ಒಂದಷ್ಟು ಈ ಕಪಲ್ಸ್ ಆಗ್ಬಿಡ್ತಾರೆ, ಒಂದಷ್ಟು ರೊಮ್ಯಾಂಟಿಕ್ ಸೀನ್ಗಳು ನಡೆದ್ ಬಿಡುತ್ತೆ. ಈ ಸಲ ಅಂತ ಕಪಲ್ಸ್ ಯಾರು ಇಲ್ಲ. ಈ ಸೂರಜ್ ಬಂದಾಗ ರಾಶಿಕಂಗೆ ಸ್ವಲ್ಪ ಪ್ರಪೋಸ್ ಮಾಡಿ ಅದಾಯ್ತು. ಈ ಗಿಲ್ಲಿ ಮಾತ್ರ ಫಸ್ಟ್ ಇಂದ ಲಾಸ್ಟ್ ತನಕ ಕಾವು ಕಾವು ಅಂತಾನೆ ಇರ್ತಾರೆ. ಸೊ ಕಾವ್ಯ ಬಗ್ಗೆ ಏನ್ ಹೇಳ್ತೀರಾ? She is cute. She's playing well. Sorry, she's not my favorite. ಸಾರಿ ಕಾವ್ಯ. ನಂಗೆ ಅನ್ಸುತ್ತೆ ಅವ್ರು ಗಿಲ್ಲಿಯಿಂದಾನೆ ಶೀಸ್ ಸ್ಟಿಲ್ ಅಂತ ಅಷ್ಟೇ, ಅಂತ ಏನು ಒಳ್ಳೆ ಪ್ಲೇಯರ್ ಅನ್ಸಿಲ್ಲ. ಶಿ ಇಸ್ ವೆರಿ ಸ್ಮಾರ್ಟ್. ಶಿ ನೋ ಯಾವ್ದನ್ನ ತಗೊಂಡು ಯಾವ್ದನ್ನ ಕ್ಯಾಚ್ ಮಾಡ್ಕೋಬೇಕು, ಎಲ್ಲಿ ಹೆಂಗೆ ಮಾತಾಡ್ಬೇಕು. ಶಿ ಇಸ್ ವೆರಿ ಸ್ಮಾರ್ಟ್. ಐ ಥಿಂಕ್ ಅವ್ರಿಗೇನ್ ವರ್ಕ್ ಆಯ್ತು ಗಿಲ್ಲಿ ಜೊತೆ ಕೆಮಿಸ್ಟ್ರಿ, ಅದ್ ನಿಜ ವರ್ಕ್ ಆಯ್ತು. ಬಟ್ ಸಮ್ವೇರ್ ಇನ್ ದ ಮಿಡಲ್ ಆಫ್ ದ ಶೋ ಶಿ ವಾಸ್ ನಾಟ್ ಲೈಕ್, ಮುಂಚೆ ಎಲ್ಲ ಗಿಲ್ಲಿ ಜೊತೆ ಚೆನ್ನಾಗಿದ್ರು, ಆಮೇಲೆ ಚೆನ್ನಾಗಿರ್ಲಿಲ್ಲ. ಈಗ ಅಗೇನ್ ಶಿ ಇಸ್ ಟ್ರೈಂಗ್ ಟು ಬಿ ನೈಸ್ ವಿತ್ ಹಿಮ್. ಸ್ವಲ್ಪ ಅವ್ರ ನೇಚರ್ ಗೊತ್ತಾಯ್ತು ಅಲ್ಲಿ, ಹೆಂಗೆ ಅವ್ರ ಪರ್ಸನಾಲಿಟಿ, ಹೆಂಗೆ ಅವ್ರ ವ್ಯಕ್ತಿತ್ವ ಅಂತ. ನಿಮ್ ಗ್ಯಾಂಗ್ ಅಲ್ಲಿ ಎಲ್ರು ಬಿಗ್ ಬಾಸ್ ನೋಡ್ತಾರೆ, ನೀವು ಬಿಗ್ ಬಾಸ್ ನೋಡಲ್ಲ, ಯಾಕೆ ಇಂಟ್ರೆಸ್ಟ್ ಇಲ್ಲ ಅಂತನಾ? ಟೈಮ್ ಇಲ್ಲ ಟೈಮ್ ಇಲ್ಲ. ಅದೇನಾಗುತ್ತೆ, ಇನ್ಸ್ಟಾಗ್ರಾಮ್ ಅಲ್ಲಿ ಬರುತ್ತಲ್ಲ ಅದನ್ನ ಮಾತ್ರ ನೋಡ್ಕೊಂಡಿರ್ತೀನಿ. ಸೊ ದ ಎಂಟರ್ಟೈನಿಂಗ್ ಪಾರ್ಟ್ ನೋಡಿರ್ತೀನಿ, ಫುಲ್ ಸೀಸನ್ ಫಾಲೋ ಮಾಡಿರಲ್ಲ. ನೆಕ್ಸ್ಟ್ ಸೀಸನ್ ಇವ್ರ ಜೊತೆ ಸೇರ್ಕೊಂಡು ಐ ವಿಲ್ ಸ್ಟಾರ್ಟ್ ವಾಚಿಂಗ್ ಬಿಗ್ ಬಾಸ್. ನೋಡ್ತಿದ್ದೆ ಮುಂಚೆ ಆಲ್ ಪ್ರೀವಿಯಸ್ ಸೀಸನ್ಸ್ ಎಲ್ಲ, ಈ ಯಾಕೋ ಈ ಲಾಸ್ಟ್ 2 years ಇಂದ ನೋಡಿಲ್ಲ. 2 years ಇಂದ ಯಾಕೆ ಬಿಸಿ ಆದ್ರಿ? ಮಕ್ಳು ದೊಡ್ಡವರಾದ್ರೂ ಬಿಸಿ ಆದ್ರೆ. ಓ ಮೈ ಗಾಡ್, ನಿಮಗ್ ಮದ್ವೆ ಆಗಿ ಮಕ್ಕಳು ಆಗಿದ್ಯಾ? ಐ ಹ್ಯಾವ್ 2 kids, son and a daughter. So ನನ್ಗೆ ಮಾತ್ರ ಹೇಳಿ, ಹೌ ಓಲ್ಡ್ ಆರ್ ಯು? me no ಬೇಡ ನಾಟ್ ಆನ್ ದ ಕ್ಯಾಮ್ರಾ. ಇವಾಗ ಇಬ್ರು ರಘು ಹೆಸರು ಹೇಳಿದಿರಿ, ಎಲ್ಲ ಗಿಲ್ಲಿ ಹೆಸರು ಹೇಳಿದೀರಾ. ಸೊ ಇವಾಗ ಆಲ್ ದ ಬೆಸ್ಟ್ ಹೇಳ್ಬೇಕಲ್ಲ, ಹೆಂಗ್ ಹೇಳ್ತೀರಾ ನೀವೆಲ್ಲ? All the best, Raghu. We want Raghu to win. Wish him good luck. May the best contestant win, but nange personally I want Raghu to win. We are rooting for Raghu. Me and Tanu. It's winning sarees. We are rooting for him. All the best, Gilli. All the best Gilli. ಒಳ್ಳೇದಾಗ್ಲಿ, ಗೆದ್ಕೊಂಡ್ ಬನ್ನಿ. ಚೆನ್ನಾಗ್ ಆಡಿದೀರಾ, ನಮ್ಗೆ ಎಂಟರ್ಟೈನ್ಮೆಂಟ್ ಮಾಡಿದೀರಾ. ಅಂಕಲ್ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಮೇಡಮ್. ಯಾರಿಷ್ಟ? ಗಿಲ್ಲಿ ಅಂದ್ರೆ ಗಿಲ್ಲಿ ಬರ್ಬೇಕು ಅಂದ್ರೆ ಬಡತನದಿಂದ ಬಂದಿರೋದ್ರಿಂದ ಅವ್ರಿಗೊಂದು ಎನ್ಕರೇಜ್ ಕೊಟ್ಟಾಗ ಆಗತ್ತೆ. ಅದು ಬಿಟ್ಟರೆ ಧನುಷ್ ನೆಕ್ಸ್ಟ್, ಆಮೇಲೆ ಲೇಡಿನಲ್ಲಿ ಕಾವ್ಯ. ಅನುಪಮಾ ಗೌಡ ಪರವಾಗಿಲ್ಲ, ಇದು ಮಾಡ್ತಾರೆ. ಅಶ್ವಿನಿ ಗೌಡ ಅವ್ರು ಮಾಡ್ತಾರೆ. ಆದರೆ ಅವರು ಒಂದು ಸೆಲ್ಫ್ ಇಂಡಿವಿಜುವಲ್ ಪ್ಲೇ ಮಾಡ್ತಿದ್ದಾರೆ, ಇಲ್ಲ ಗ್ರೂಪಲ್ಲಿ ಯಾರು ಪ್ಲೇ ಮಾಡ್ತಾ ಇಲ್ಲ. ಅವ್ರ ಸ್ವಂತಕ್ಕೋಸ್ಕರ ಅವ್ರು ಮಾಡ್ತಿರೋ ಥರ ಇಮ್ಯಾಜಿನ್ ಮಾಡ್ತಾ ಇದ್ದೀವಿ. ಸೊ ಕಾವ್ಯ ಆ್ಯಂಡ್ ಗಿಲ್ಲಿ ಫಸ್ಟ್ ಪ್ರಿಫರೆನ್ಸು, ಸೆಕೆಂಡ್ ಕಾವ್ಯ ಆ್ಯಂಡ್ ಧನುಷ್ ಸೆಕೆಂಡ್ ಪ್ರಿಫರೆನ್ಸ್. ಕಾವ್ಯಂಗೆ ಗಿಲ್ಲಿ ಯಾವಾಗ್ಲೂ ಗೋಳಿಕೊಂತಿರ್ತಾರೆ, ನಿಮ್ಗೆ ಏನ್ ಅನ್ಸುತ್ತೆ? ಗೋಳ್ಕೊಳ್ಳೋದು ಅಂತಂದ್ರೆ ಅಲ್ಲಿ ಅವ್ರು ಏನು ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ ಆ ಪ್ರಕಾರ ಅವರು ಆಕ್ಟ್ ಮಾಡಿ ಗೋಳಿಕೋಬೋದೇ ವಿನ ಸೊ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಂತಿದ್ದೀರಾ? ಸ್ಕ್ರಿಪ್ಟೆಡ್, 100% ಸ್ಕ್ರಿಪ್ಟೆಡ್. ಹೇಳಿ, ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ ಯಾರ್ ಗೆಲ್ತಾರೆ ಅನ್ಸುತ್ತೆ? ಗಿಲ್ಲಿನೇ ಇನ್ಯಾರು, ಯಾಕೆ? ಯಾಕಂದ್ರೆ ಅವನು ಕಾಮಿಡಿನೇ ಅವನು ಇಷ್ಟು ಮಟ್ಟಕ್ಕೆ ತಂದಿದ್ದು, ಅವನ ಆಕ್ಟಿಟ್ಯೂಡ್ ಇಷ್ಟು ಇದು ಮಟ್ಟಕ್ಕೆ ಬಂದಿದ್ದು. ಅವನು ಮಾಡೋ ಒಂದು ಪ್ರತಿಯೊಂದು ಕಾಮಿಡಿ, ಅವ್ನು ತಗೊಳ್ಳೋ ಸ್ಟ್ಯಾಂಡು, ಅವ್ನ್ ಮಾಡೋ ಇದಕ್ಕೆ ಅವನು ಇಲ್ಲಿ ಇಷ್ಟು ದೂರ ಬಂದಿದ್ದು, ಇಷ್ಟು ಜನ ಫ್ಯಾನ್ಸ್ ಇರೋದು ಅವನಿಗೆ. ಗಿಲ್ಲಿ ಬಿಟ್ರೆ ಬೇರೆ ಯಾರು ಇಷ್ಟ? ಇಲ್ಲಿ ಬಿಟ್ಟರೆ ಬೇರೆ ಯಾರು ಇಲ್ಲ, ಯಾರು ಇಲ್ಲ. ಒನ್ ಅಂಡ್ ಓನ್ಲಿ ಗಿಲ್ಲಿ. ಒಂದೊಂದ್ಲೆ ಗಿಲ್ಲಿಗೆ ಚೆನ್ನಾಗಿ ಆಡ್ಬೇಕು. ನಮ್ ಕಾವ್ಯ ಮೇಡಮ್ ಏನಿದ್ರು ಆ ಕಡೆ ಈ ಕಡೆ ತಿರುಗ್ಬಿಡ್ತಾರೆ. ಕಾವ್ಯ ಮೇಡಮ್ ತಂಡಗೆ ಮಾತ್ರ ಹೋಗ್ದಿರ ಅವ್ರ ಪಾಡಿಗೆ ಅವ್ರು ಬಂದ್ರೆ ಗಿಲ್ಲಿ ಅವರು ಬಿಗ್ ಬಾಸ್ ವಿನ್ ಎಲ್ಲ ಬಿಗ್ ಬಾಸ್ ಇಂದ ಗೆದ್ಕೊ ಬಂದ್ಬಿಡ್ತಾರೆ. ನಮ್ ಕಾವ್ಯ ಅವ್ರ ಕಡೆ ಅವ್ರು ಏನಾದ್ರು ಹೋದ್ರೆ ಅವರು ಕಾವ್ಯವ್ರನ್ನ ವಿನ್ ಮಾಡಿಸ್ಬಿಡ್ತಾರೆ, ಇನ್ನೇನಿಲ್ಲ. ಅವರು ಆ ಕಡೆ ಈ ಕಡೆ ಡೈವರ್ಟ್ ಆಗ್ದಿರ ಅವ್ರ ಪಾಡಿಗೆ ಅವ್ರು ಆಡ್ಕೊ ಬಂದ್ರೆ ಅವ್ರೊಬ್ರೆ ಗಿಲ್ಲಿ ಅವರು ವಿನ್ ಆಗ್ತಾರೆ. ಅಶ್ವಿನಿ ಗೌಡ ಕಾಂಪಿಟೇಷನ್ ಕೊಡ್ತಿದ್ದಾರೆ ಅನ್ಸುತ್ತಾ ನಿಮ್ಗೆ? ಇಲ್ಲ, ಆತರ ಏನಿಲ್ಲ. ಅತ್ತೆ ಮಗ್ಳು ಏನಕ್ಕೆ ಕೊಡ್ತಾರೆ? ಅತ್ತೆ ಮಗ್ಳು ಏನಕ್ಕೆ ಕೊಡ್ತಾರೆ ಹೇಳಿ? ಅತ್ತೆ ಮಗಳು ಹೋಗ್ಲಿ ಅಂತ ಮಾವಗ್ ಬಿಟ್ಕೊಟ್ ಬಿಡ್ಬೇಕಾ? ಬಿಟ್ಕೊಟ್ಬಿಡ್ಬೇಕು, ಇನ್ನು ಹೆಂಗಿದ್ರು ಮಾವನ್ ಮಗು, ಅದಕ್ಕೆ. ಮೇಡಮ್ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ ಮೇಡಮ್. ಯಾರು ಗೆಲ್ಬೇಕು? ನನಗೆ ರಕ್ಷಿತಾ ಅಂತ. ಯಾಕೆ? ನನಗೆ ರಕ್ಷಿತಾ ಅಂದ್ರೆ ಒಂದು ಬಡ ಕುಟುಂಬದಿಂದ ಬಂದಿರೋ ಹೆಣ್ಮಗಳು, ಒಂಟಿಯಾಗಿ ನಿಂತ್ಕೊಂಡು ಒಂಟಿಯಾಗಿ ಅವಳ ಸ್ಟ್ಯಾಂಡ್ ಏನೈತಿ,
ಮತ್ತೆ ಅಲ್ಲಿ ಪರ್ಸನಲ್ ಏನೈತೆ ಅವ್ರು ನೋಡ್ಕೊಂಡು ಆಟ ಆಡೋ ಹುಡುಗಿ. ನನ್ಗೆ ಆ ಹುಡುಗಿ ಗೆಲ್ಬೇಕಂತ ತುಂಬಾ ಇಷ್ಟ. ಟಾಸ್ಕ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಕನ್ನಡ ಕಲಿತಾವ್ರೆ. ಕನ್ನಡ ಪಾಪ ಆ ಹುಡುಗಿ ಬಿಗ್ ಬಾಸ್ ಬಂದು ಕಳ್ಕೊಂಡು ಮಾತಾಡ್ತಾ ಇದ್ದಾಳೆ, ತುಂಬಾ ಖುಷಿ ಪಡ್ಬೇಕು ಅದನ್ನ. ಟಾಸ್ಕ್ ಆಡ್ತಾಳೆ, ಪಾಪ ಹುಡುಗಿಗೆ ಅರ್ಥ ಆಗೋ ಸ್ವಲ್ಪ ಕಷ್ಟ. ಅದ್ ಯಾರನ್ನ ಒಬ್ಬರು ಅವ್ರಿಗೆ ಅರ್ಥ ಆಗತ್ತರ ಹೇಳ್ಕೊಟ್ಟಿದ್ರೆ ಇನ್ನು ಸೂಪರ್ ಆಗಿ ಹುಡುಗಿ ಆಡೋಳು. ಏನ್ ಹೇಳ್ತೀರಾ ರಕ್ಷಿತ್, ಹಂಗೆ ಹೇಳಿ. ಬೆಸ್ಟ್ ಆಫ್ ಲ್ಯಾಕ್ ರಕ್ಷಿತಾ, ಗೆದ್ದು ಬನ್ನಿಮ್ಮ. ನಮ್ ಕೈ ಮುಗಿಯಲ್ಲಮ್ಮ, ನಿಮ್ಗೆ ಚೆನ್ನಾಗಿ ಇಕ್ಕಬೇಕಂತ ನಾನು ಬೇಡ್ಕೊಂತೀನಿ ನಿಮ್ಗಾಗಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಸರ್ ಬಿಗ್ ಬಾಸ್ ನೋಡ್ತೀರಾ, ಯಾರ್ ಗೆಲ್ಬೇಕು ಅನ್ಸುತ್ತೆ? ಬಿಗ್ ಬಾಸ್ ನೋಡ್ತಾ ಇದೀವಿ, ರೆಗ್ಯುಲರ್ ಗಿಲ್ಲಿ ಗೆಲ್ಬೇಕು ಅನ್ನಿಸ್ತಾ ಇದೆ. ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ, ಮತ್ತೆ ಅವರು ಬುದ್ಧಿವಂತಿಕೆಯಿಂದ ಆಡ್ತಾ ಇದ್ದಾರೆ. ಬರುವಾಗಲೇ ಮೋಸ್ಟ್ಲಿ ಪ್ರಿಪೇರ್ ಆಗಿ ಬಂದಿರ್ಬೇಕು ಗಿಲ್ಲಿ, ಅದರಿಂದ ನಾವು ಅವ್ರನ್ನೇ ಪ್ರಿಪೇರ್ ಮಾಡ್ತೀವಿ. ಗಿಲ್ಲಿ ಬಿಟ್ರೆ ಬೇರೆ ಯಾರು ಗೆಲ್ಬೇಕು ಅನ್ಸುತ್ತೆ? ಅಶ್ವಿನಿ ಗೆಲ್ಬೇಕು, ಅವರು ಚೆನ್ನಾಗಿ ಆಡ್ತಾ ಇದ್ರೆ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ, ಸೈಲೆಂಟ್ ಆಗಿ ಕಾಂಪಿಟೇಷನ್ ಕೊಡ್ತಾರೆ. ಇವರಿಬ್ರಲ್ಲಿ ಗಿಲ್ಲಿ ಮೋಸ್ಟ್ಲಿ ಫಸ್ಟೇ ಬರ್ಬೋದು, ಇಲ್ಲಾಂದ್ರೆ ಅಶ್ವಿನಿ. ನೀವ್ ಯಾರಿಗೆ ವೋಟ್ ಮಾಡ್ತೀರಿ? ನಾನು ಇಬ್ರಿಗೂ ವೋಟ್ ಮಾಡ್ತಾ ಇದ್ದೀನಿ. ಇಬ್ರಿಗೂ ಮಾಡ್ತಿದ್ದೀರಾ? ಓಕೆ. ಡೈಲಿ ನೋಡ್ತೀರಾ ಬಿಗ್ ಬಾಸ್? ಡೈಲಿ ನೋಡ್ತೀನಿ ಮೇಡಮ್, ನೋಡ್ಬಿಟ್ಟೆ ಅವ್ರು ಮಲ್ಗೋದು, ಅಲ್ಲಿವರೆಗೂ ಮಲ್ಗಲ್ಲ. ಚೆನ್ನಾಗಿದೆ ಪ್ರೋಗ್ರಾಮ್, ಚೆನ್ನಾಗಿದೆ ಈ ಸಲ. ಗಿಲ್ಲಿ ಇರೋದ್ರಿಂದ ತುಂಬಾ ಚೆನ್ನಾಗಿ ನೋಡ್ಬೇಕು ಅಂತ ಒಂದು ಇಂಟ್ರೆಸ್ಟ್ ಬರ್ತಾ ಇದೆ. ಗಿಲ್ಲಿ ಫ್ಯಾನಾ ನೀವು? ಇಲ್ಲ, ಯಾರಿಗೂ ಫ್ಯಾನ್ ಇಲ್ಲ, ನಾನು ಅಶ್ವಿನಿ ಫ್ಯಾನ್. ಇದೇಂಗ್ ಸರ್ ಇದು? ಹಾಗೇನೆ ಅವ್ರು ಚೆನ್ನಾಗಿ ಆಡ್ತಾ ಇದಾರಲ್ಲ, ಮಾತು ಮತ್ತೆ ಅವ್ರ ಚಾತುರ್ಯ ಎಲ್ಲ ಚೆನ್ನಾಗಿದೆ. ನಾವು ಸೈಲೆಂಟ್ ಆಗಿ ಆಟ ಆಡ್ತಾರೆ, ಅದರಿಂದ ಅವ್ರಿಗೆ ನಾನು. ನೀವ್ ಅಶ್ವಿನಿ ಫ್ಯಾನು, ಆದ್ರೆ ಗಿಲ್ಲಿ ಗೆಲ್ಬೇಕು. ಗಿಲ್ಲಿ ಗೆಲ್ಬೇಕು, ಫಸ್ಟ್ ಬರ್ಬೇಕು. ಬಡವ ಅಲ್ಲ ಪಾಪ, ಕಷ್ಟಪಟ್ಟು ಮೇಲ್ ಬರ್ತಾ ಇದ್ದಾನೆ, ಚೆನ್ನಾಗಿ ಆಡ್ತಾ ಇದಾರೆ, ಅದರಿಂದ ಗಿಲ್ಲಿ ವಿನ್. ಈಗ ಬಡವ ಅನ್ನೋ ಸಿಂಪತಿಗೋಸ್ಕರ ಗಿಲ್ಲಿ ಗೆಲ್ಬೇಕಂತನಾ? ಅದಕ್ಕೆ ಅಂತಲ್ಲ, ಟ್ಯಾಲೆಂಟು ಇದ್ದಾರೆ. ಬಡವನೇ ಒಟ್ಟಿಗೆ ಬಡವ ಅಂತಾನೆ ಅಲ್ಲ, ಹಳ್ಳಿ ರೈತರಿಂದ ಬಂದಿದ್ರು ಟ್ಯಾಲೆಂಟ್ ಇದೆ ಮನುಷ್ಯ, ಅದರಿಂದ ಗೆಲ್ಬೇಕು ಅಂತಾನೆ ಅನಿಸ್ತಾ ಇದೆ. ಮೇಡಮ್ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಮೇಡಮ್. ಯಾರ್ ಗೆಲ್ಬೇಕು ಅನ್ಸುತ್ತೆ? ಗಿಲ್ಲಿ. ಯಾಕೆ? ಅಂದ್ರೆ ಅವ್ರಿಗೆ ಜಾಸ್ತಿ ಔಟ್ಸೈಡ್ ಕ್ರೇಜ್ ಇದೆ, ಅವರೇ ಗೆಲ್ತಾರೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ನಿಮ್ಗೆ ಯಾರು ಇಷ್ಟ? ನಮಗೂ ಗಿಲ್ಲಿನೇ ಇಷ್ಟ. ಯಾಕೆ ಇಷ್ಟ? ಚೆನ್ನಾಗಿ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ, ಔಟ್ಸೈಡ್ ಎಲ್ಲ ತುಂಬಾ ಕ್ರೇಜ್ ಇದೆ ಅವ್ರದ್ದು. ನಮಗೂ ಚೆನ್ನಾಗಿ ನಗ್ಸಿದ್ದಾರೆ 3 months ಇಂದ. ಇವಾಗ ಯಾರ್ ಗೆಲ್ಬೇಕು ಅನ್ನೋದು ಗಿಲ್ಲಿ, ಅಶ್ವಿನಿ ಅವ್ರ ಫ್ಯಾನ್ಸ್ ಗಳ ಮಧ್ಯೆ ಎಲ್ಲ ಒಂದಷ್ಟು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ಸ್ ಎಲ್ಲ ಓಡಾಡ್ತಾ ಇದೆ. ಅದ್ರ ಬಗ್ಗೆ ಎಲ್ಲ ಏನ್ ಅನ್ಸುತ್ತೆ ನಿಮ್ಗೆ? ಅದ್ರ ಬಗ್ಗೆ ಎಲ್ಲ ಅದೇ ನೋಡ್ತಾ ಇದ್ರೆ ಅವರು ಗಿಲ್ಲಿ ಕಡೆ ಸ್ವಲ್ಪ ಜನ ಹೇಳ್ತಾರೆ ಅವ್ರು ಗೆಲ್ಲಿಲ್ಲ ಅಂದ್ರೆ ಈ ತರ ಮಾಡ್ತೀವಿ, ರಕ್ಷಿತಾ ಕಡೆ ಅವ್ರು ನೋಡಿದ್ರೆ ಅವ್ರು ಒಂದ್ ಪ್ರಾಬ್ಲಮ್ ಅಂತಾರೆ, ಅಶ್ವಿನಿ ಕಡೆಯವ್ರು ಅವರು ಪೊಲಿಟಿಷಿಯನ್ ಅವ್ರು ಬರ್ತಾರೆ. ಏನ್ ಮಾಡ್ತಾರೋ ಅದು ಗೊತ್ತಿಲ್ಲ. ಇರೋ ಒಂದು ಶೋ ಎಷ್ಟ್ ಜನಕ್ಕಂತ ಕೊಡಕ್ಕಾಗತ್ತಪ್ಪ ಅಂತ ಕೊಡ್ತಾರೆ. ಈ ಸಲನೇ ಲಾಸ್ಟ್ ಮಾಡ್ಬಿಡ್ತಾರೆ ಅನ್ಸುತ್ತೆ. ಪಾಪ ಸುದೀಪ್ ಅವರು ಕಿಚ್ಚನ ಚಪ್ಪಾಳೆ ಕೊಟ್ಟಿರೋದಕ್ಕೆ ಅವ್ರಿಗೆ ಕಳಪೆ ಮಾಡ್ಬಿಟ್ಟು ಕೇಸ್ ಹಾಕ್ತಿವಿ ಅದೇನೇನೋ ಮಾಡ್ಬಿಟ್ಟಿದ್ದಾರೆ. ಏನ್ ಮಾಡ್ತಾರೋ ಗೊತ್ತಿಲ್ಲ. ಡೈಲಿ ನೋಡ್ತೀರಾ ಬಿಗ್ ಬಾಸ್? ಡೈಲಿ ನೋಡ್ತೀವಿ. ನಾಳೆ ನೋಡ್ಬೇಕು, ಫೈನಲ್ ಇದೆ. ಸೊ ನಾಳೆ ಫಿನಾಲೆ ಇರೋದ್ರಿಂದ ಎಲ್ಲಾ ಕೆಲಸಗಳು ಸ್ವಲ್ಪ ಸೈಡಿಗೆ ಇಟ್ಬಿಟ್ಟು ಬಿಗ್ ಬಾಸ್ ನೋಡ್ಕೊಂಡು ಕೂತ್ಕೋತಾರೆ ಅನ್ಸುತ್ತೆ. ನೋಡ್ತೀವಿ, ಈವ್ನಿಂಗ್ ಇಂದಾನೆ ಸ್ಟಾರ್ಟ್ ಮಾಡ್ತಾರೆ, ನೋಡ್ಕೊಂಡು ಕೂತ್ಕೊಳ್ಳೋದು. ಅಡ್ವಾನ್ಸ್ ಆಗಿ ಅಡ್ಗೆ ಮಾಡಿಟ್ಬಿಡಿ ಮನೇಲಿ. ಅಡ್ವಾನ್ಸ್ ಆಗಿ ಅಡ್ಗೆ ಮಾಡಿಟ್ಬಿಟ್ಟು ನೋಡ್ಕೊಂಡು ತಿನ್ನೋದಷ್ಟೇ. ಮೇಡಮ್ ಹೇಳಿ, ಯಾರು ಗೆಲ್ಬೇಕು? ನಮ್ಗೆ ಗಿಲ್ಲಿ ಗೆಲ್ಬೇಕು. ಯಾಕೆ? ಅವರು ಫಸ್ಟ್ ಡೇ ಇಂದನೂ ಇಲ್ಲಿವರೆಗೂ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಅವ್ರ ವ್ಯಕ್ತಿತ್ವ ಚೆನ್ನಾಗಿದೆ, ಅದರಿಂದ ಅವರೇ ಗೆಲ್ಬೇಕು. ಏನ್ ಹೇಳ್ತೀರಾ? ಗಿಲ್ಲಿನೇ ಗೆಲ್ಬೇಕು. ಯಾಕೆ? ತುಂಬಾ ಚೆನ್ನಾಗಿ ಆಡ್ತಿದ್ದಾನೆ ಅದಕ್ಕೆ. ಓಕೆ. ಡೈಲಿ ನೋಡ್ತೀರಾ ಬಿಗ್ ಬಾಸ್? ಓಕೆ. ಆಂಟಿ ನೀವು ನೋಡ್ತೀರಾ? ಬನ್ನಿ ಒಂಚೂರು ಮುಂದಕ್ಕೆ. ನೋಡಲ್ವಾ ಬಿಗ್ ಬಾಸ್? ನೋಡಲ್ವಾ? ಬಿಗ್ ಬಾಸ್ ನೋಡಲ್ಲ. ನೋಡಲ್ಲ? ತಮಿಳ್ ಕನ್ನಡ ತಮಿಳ್. ಓಕೆ. ನೀವೊಬ್ರು ಊಟಿಲಿರೋದು, ನೀವೆಲ್ಲ? ಓಕೆ. ಇವಾಗ ಬೆಂಗಳೂರಿಗೆ ಬಂದಿದ್ದೀರಾ? ಹಂಗಾರೆ ಮನೇಲಿ ಟಿವಿ ಆನ್ ಮಾಡಿದಾಗ ನೀವು ನೋಡ್ಬೇಕಲ್ಲ? ನೋಡ್ತೀವಿ, ತಮಿಳಲ್ಲಿ ನೋಡ್ತೀವಿ. ಏನೋ ಇವರೆಲ್ಲ ಗಿಲ್ಲಿ ಫ್ಯಾನ್ಸಾ? ಅಯ್ಯೋ ಬಾಪ ಈ ಕಡೆ. ನೋಡ್ತೀಯ ಬಿಗ್ ಬಾಸ್? ಯಾರು ಇಷ್ಟ ನಿಂಗೆ ಬಿಗ್ ಬಾಸ್ ಅಲ್ಲಿ? ಕಾವ್ಯ. ಕಾವ್ಯ ಇಷ್ಟನಾ? ಕಾವ್ಯ ಯಾಕೆ ಇಷ್ಟ ಹೇಳು? ಕಾವ್ಯ ಯಾಕೆ ಇಷ್ಟ? ನೋಡಕ್ ಚೆನ್ನಾಗಿದ್ದಾರೆ ಅಂತನಾ? ಹೌದಾ? ಅಪ್ಪ ಎಷ್ಟೋ ವರ್ಷ ನಿನ್ಗೆ? 6. ಆಯ್ತು, ಒಳ್ಳೇದಾಗ್ಲಿ. ಓಕೆ. ನಿಂಗೆ ಯಾರು ಇಷ್ಟವಾ? ಗಿಲ್ಲಿ. ಯಾಕೆ ಇಷ್ಟ? ನೀನ್ ಯಾಕೆ ನಾಚ್ಕೋತಿದ್ದೆ? ಯಾಕೆ ನಾಚ್ಕೋತ ನಿಮ್ಗೆ? ಗಿಲ್ಲಿ. ಯಾಕೆ? ಏನಾದ್ರೂ ಹೇಳಿ. ಚೆನ್ನಾಗಿ ಆಡ್ತಿದ್ದಾರೆ ಅದಕ್ಕೆ. ನೀವ್ ನೋಡ್ತೀಯ ಬಿಗ್ ಬಾಸ್? ಯಾರು ಇಷ್ಟ? ಗಿಲ್ಲಿ. ಯಾಕೆ ಇಷ್ಟ ಗಿಲ್ಲಿ? ಗಿಲ್ಲಿ ಚೆನ್ನಾಗಿ ಆಡ್ತಾ ಇರ್ತಾನೆ. ಹೌದಾ? ಗಿಲ್ಲಿ ಬಿಟ್ರೆ ಬೇರೆ ಯಾರು ಇಷ್ಟ? ಅಷ್ಟೇ. ಏನ್ ಹೇಳ್ತೀರಾ ಮೇಡಮ್ ಗಿಲ್ಲಿಗೆ ಈ ಮೂಲಕ? ಈ ಮೂಲಕ ಒಳ್ಳೇದಾಗ್ಲಿ, ಗೆದ್ದು ಬಲ್ಲಿ. ಟಾಪ್ ಫಸ್ಟ್ ಅಲ್ಲಿ ನೋಡಕ್ ಇಷ್ಟಪಡ್ತೀವಿ ಅವ್ರನ್ನ. ಸರ್ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಯಾರು ಗೆಲ್ಬೇಕು ಅನ್ಸುತ್ತೆ? ಗಿಲ್ಲಿ ಗೆಲ್ಬೇಕು. ಯಾಕೆ? ಯಾಕೆ ಅವ್ರು ಒಳ್ಳೆಯವರು, ಕಾಮಿಡಿ ಅವ್ರು ಇರೋದ್ರಿಂದ ಕಾಮಿಡಿ ಸಕಲ ಮಾಡ್ತಾರೆ. ನಾವು ಇಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಅದು ಮೈಂಡ್ ಫ್ರೀ ಆಗ್ಬೇಕು ಅಂದ್ರೆ ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಟಿವಿ ಆನ್ ಮಾಡ್ರೆ ಅವ್ರು ಸ್ವಲ್ಪ ಅವ್ರು ಕಾಮಿಡಿ ಮಾಡ್ತಾ ಇರ್ತಾರೆ, ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ. ಕಾಮಿಡಿ ಚೆನ್ನಾಗಿ ಮಾಡ್ತಾರೆ. ಗಿಲ್ಲಿ ಬಿಟ್ಟು ಬೇರೆ ಯಾರು ಇಷ್ಟ? ಬೇರೆ ಇಲ್ಲ, ಎಲ್ಲ ಡಬಲ್ ಗೇಮು. ನೋಡಿದ್ವಿ ಟಿವಿ ನೋಡ್ತೀವಲ್ಲ, ಕಾವ್ಯ ಪಾಪ ಅವ್ರು ಸಪೋರ್ಟ್ ಮಾಡ್ತಾರೆ,
ಅವ್ರನ್ನ ತುಳಿಯಕ್ ಹೋಯ್ತಾರೆ, ನಾನು ರೇಗಿಸ್ಬೇಡ ಅದ್ ಮಾಡ್ತಾರೆ, ಡಬಲ್ ಗೇಮ್ ಮಾಡಿದ್ರು, ಅದು ಇಷ್ಟ ಆಗ್ಲಿಲ್ಲ. ಇನ್ನೊಬ್ರು ಇವನು ಯಾರಪ್ಪ ಅವನು ರಘು ಅವರು ಸ್ವಲ್ಪ ಒಳಗೆ ಮೇಲೆ ಅಷ್ಟೇ. ಅಶ್ವಿನಿ ಅವರು ಮಾಮೂಲಿ ಡಬಲ್ ಗೇಮ್ ಅವರು ಡೈಲಿ ನೋಡ್ತೀರಾ ಬಿಗ್ ಬಾಸ್? ಡೈಲಿ ಗಿಲ್ಲಿ ಏನ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗತ್ತೆ? ಕಾಮಿಡಿ ಮಾಡ್ತಾರೆ ಅವ್ರು ಇರೋದಕ್ಕೆ, ಅದು ಬಿಗ್ ಬಾಸ್ ಇರೋದು. ಸುದೀಪ್ ಅವರು ಇರೋದಕ್ಕೆ, ಆಮೇಲೆ ಗಿಲ್ಲಿ ಅವ್ರು ಇರೋದಕ್ಕೆ ಬಿಗ್ ಬಾಸ್ ಶೋ ಓಡ್ತಾ ಇರೋದು. ಚೆನ್ನಾಗಿದೆ, ಕಾಮಿಡಿ ಚೆನ್ನಾಗಿ ಮಾಡ್ತಾರೆ. ಫುಲ್ ಎಲ್ಲ ನಕ್ಕೊಂಡು ಆರಾಮಾಗಿ ಓಡಾಡ್ಕೊಂಡು ಹುಡುಗರೆಲ್ಲ ನಗ್ತಾರೆ, ನಾವು ನೋಡ್ತಾ ಇರ್ತೀವಿ. ಕಾಮಿಡಿ ತುಂಬಾ ಚೆನ್ನಾಗಿದೆ. ಏನ್ ಕೆಲಸ ಮಾಡ್ತೀರಿ ನೀವು? ಬಟ್ಟೆ ಅಂಗಡಿ ಮಾಡ್ತಾ ಇದ್ದೀವಿ. ಇಲ್ಲ ಸ್ವಲ್ಪ ಎಲ್ಲ ಟೆನ್ಷನ್ ಇರ್ತದೆ, ಮನೆ ಸ್ವಲ್ಪ ಟಿವಿ ಆನ್ ಮಾಡಿದ ತಕ್ಷಣ ಅವ್ರದೇ ಬರ್ತಾ ಇರ್ತದಲ್ಲ, ಕಾಮಿಡಿ ಅವ್ರದೇ ರನ್ನಿಂಗ್ ಇರೋದು. ನಮ್ ಕ್ಯಾಮ್ರಾ ಮೂಲಕ ಗಿಲ್ಲಿಗೆ ಏನಾದ್ರು ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ? ಗಿಲ್ಲಿ ಆಲ್ ದ ಬೆಸ್ಟ್, ನೀವೇ ಗೆಲ್ತೀರಾ, ಚೆನ್ನಾಗಿ ಆಡಿ, ಇನ್ನು ಕಾಮಿಡಿ ಚೆನ್ನಾಗಿ ಮಾಡಿ. ಅಲ್ಲಿ ಡಬಲ್ ಗೇಮ್ ಮಾಡೋನು ನೀವು ತಲೆ ಕೆಡಿಸ್ಕೋಬೇಡಿ. ಎಲ್ಲಾರು ನಿಮ್ಗೆ ಗಿಲ್ಲಿಗೆ ನಾನು 99% ನಾನೇ ಹಾಕಿದ್ದೀನಿ. ಅದು ಒಳಗಡೆ ಡಬಲ್ ಗೇಮ್ ಮಾಡ್ತಾವ್ರೆ, ಅದ್ ಮಾಡ್ಬಾರ್ದು. ಹಳ್ಳಿ ಪವರ್ ತೋರಿಸ್ತಾ ಇದ್ದಾನೆ ಅವನು, ಚೆನ್ನಾಗಿ ಮಾಡ್ತಾ ಇದಾರೆ. ಗಿಲ್ಲಿ ಗೆಲ್ದ್ರೆ ಒಳ್ಳೇದು. ಮೇಡಮ್ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಮೇಡಮ್. ಯಾರ್ ಗೆಲ್ಬೇಕು? ಗಿಲ್ಲಿ ಗೆಲ್ಬೇಕು. ಯಾಕೆ? ಯಾಕಂದ್ರೆ ಅವ್ನ ಆಡೋದ್ ಆಕ್ಟಿವ್ ಚೆನ್ನಾಗೈತೆ, ಪಾಪ ರೈತನ್ ಮಗ ಅಲ್ವಾ, ಹಂಗಾಗಿ ಗೆಲ್ಬೇಕು. ಆಡೋದ್ ಆಕ್ಟಿವ್ ಚೆನ್ನಾಗೈತೆ, ಪಾಪ ರೈತನ್ ಮಗ ಅಲ್ವಾ, ಹಂಗಾಗಿ ಗೆಲ್ಬೇಕು. ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಹೌದು, ಡೈಲಿ ನೋಡ್ತೀರಾ ಬಿಗ್ ಬಾಸ್? ನೋಡ್ತೀವಿ. ಇಲ್ಲಿಂದ ವ್ಯಾಪಾರ ಮುಗಿಸ್ಕೊಂಡು ಹೋಗಿ ಡೈಲಿ ನೋಡ್ತೀವಿ, ನೋಡ್ಬಿಟ್ಟೆ ಮಲಿಕೊಳ್ಳೋದು. ಏನ್ ವ್ಯಾಪಾರ ಮಾಡ್ತೀರಿ? ಇಲ್ಲಿ ಯಾವ್ರೆ ಬೆಳೆ ವ್ಯಾಪಾರ ಮಾಡ್ತೀವಿ. ಇಲ್ಲಿ ಬಿಟ್ರೆ ಬೇರೆ ಯಾರು ಇಷ್ಟ ನಿಮ್ಗೆ? ಅಶ್ವಿನಿ ಇಷ್ಟ. ಅಶ್ವಿನಿ ಕೂಡ ಇಷ್ಟನೇ. ಈಗ ಅಶ್ವಿನಿ ಗೆಲ್ತಾರೋ ಗಿಲ್ಲಿ ಗೆಲ್ತಾರ ಅಂತ ಇಬ್ರಿಗೂ ಒಳ್ಳೆ ಫೈಟ್ ಬಿದ್ಬಿಟ್ಟಿದೆ, ಏನ್ ಅನ್ಸುತ್ತೆ ನಿಮ್ಗೆ? ಮೇಡಮ್ ನಮಗೂ ಅದೇ ಕುತೂಹಲ, ಯಾರ್ ಗೆಲ್ತಾರೆ ಅನ್ನೋದು ಗೊತ್ತಿಲ್ಲ. ನಮಗೂ ಗಿಲ್ಲಿ ಬರ್ಬೇಕು ಅನ್ನೋದೇ ಆಸೆ. ರೈತನ್ ಮಗ ಅಲ್ವಾ, ಬರ್ಲಿ ಪಾಪ ಅವ್ರು. ಅಂದ್ರೆ ಎಲ್ಲ ಸಾವುಕಾರ ಗೆಲ್ಲಗಿಲ್ಲ, ಬಡವರು ಗೆಲ್ಬೇಕಲ್ವಾ, ಅವ್ರನ್ನು ಬೆಳೆಸ್ಬೇಕಲ್ವಾ, ಹಂಗಾಗಿ ಅವ್ನ್ ಗೆಲ್ಬೇಕು ಅಂತ ಇಷ್ಟ. ಈ ಕಾವ್ಯ, ರಕ್ಷಿತಾ, ಇನ್ನು ಬೇರೆ ಕಂಟೆಸ್ಟೆಂಟ್ ಗಳ ಬಗ್ಗೆ ಏನ್ ಹೇಳ್ತೀರಿ? ಮೇಡಮ್ ಅವ್ರೇನೋ ನಮ್ಗೇನ್ ಇಷ್ಟ ಇಲ್ಲ. ಒಟ್ನಲ್ಲಿ ಅಶ್ವಿನಿ ಗೌಡ ಮತ್ತೆ ಇವ್ರು ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ. ಗಿಲ್ಲಿಗೋಸ್ಕರ ಏನಾದ್ರು ಹೇಳಿ. ದೊಡಮ್ಮ ದೋಸೆ ಕೊಡು, ದೊಡಮ್ಮ ದೋಸೆ ಕೊಡು, ಚಿಕ್ಕಮ್ಮ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ, ಅದೇನೋ ಅದ್ ಲಾಸ್ಟ್ ಬರ್ತಾರೆ ಸೊಪ್ಪು. ಅದೇನಪ್ಪ ನೀವು ಮಾಡಿದ ತಪ್ಪು. ಮೇಡಮ್ ಬಿಗ್ ಬಾಸ್ ನೋಡ್ತೀರಾ? ಎಸ್ ಮ್ಯಾಮ್. ಯಾರ್ ಗೆಲ್ಬೇಕು? ಗಿಲ್ಲಿ ಮ್ಯಾಮ್. ಅವ್ನ್ ತುಂಬಾ ಎಂಟರ್ಟೈನ್ ಮಾಡಿದಾನೆ, ಅದೇ ಅವನಂದ್ರೆ ತುಂಬಾ ಇಷ್ಟ. ತುಂಬಾ ಜೋಕ್ಸ್ ಮಾಡ್ತಾನೆ, ಅವೆಲ್ಲ ತುಂಬಾ ಇಷ್ಟ ಆಗುತ್ತೆ. ಎಂಟರ್ಟೈನ್ ಮಾಡ್ತಾರೆ ಅಂತ ಅಷ್ಟೇ ಇಷ್ಟನಾ? ಇಲ್ಲ, ಎಲ್ಲಾದು ಹ್ಯೂಮರ್ ಆಫ್ ಸೆನ್ಸ್ ಇದೆ ಅವನ್ಗೆ. ಆ ತಕ್ಷಣ ಏನ್ ಹೇಳ್ಬೇಕು ಎಲ್ಲಾರ್ಗು ಹಂಗಂಗೆ ಟಾಂಗ್ ಕೊಡ್ತಿರ್ತಾನೆ, ಅದ್ರಿಂದ ಅವ್ನು ತುಂಬಾ ಇಷ್ಟ. ಒಂದಿನ ಮಿಸ್ ಮಾಡ್ದೆ ಅಂತೂ ನಾವ್ ನೋಡ್ತೀವಿ. ಲೈವ್ ಅಲ್ಲ ಏನ್ ನೋಡಲ್ಲ, ಮಾಮೂಲಿ ಟಿವಿ ಶೋಸ್ ಫುಲ್ ನೋಡ್ತೀವಿ. ಶೋ ಮಿಸ್ ಮಾಡಲ್ಲ? ಮಿಸ್ಸೇ ಮಾಡಿಲ್ಲ. ಮಿಸ್ ಮಾಡಿದ್ರೆ ಜಿಯೋ ಸ್ಟಾರ್ ಅಲ್ಲಿ ನೋಡ್ತೀವಿ. ಇಲ್ಲಿ ಏನಾದ್ರು ಬೇಜಾರ್ ಮಾಡ್ಕೊಂಡ್ರೆ ನಿಮ್ಗೂ ಬೇಜಾರಾಗತ್ತಾ? ಅವನೇ ಬೇರೆಯವ್ರಿಗೆ ಬೇಜಾರ್ ಮಾಡ್ತಾನೆ, ಅವನೇನ್ ಬೇಜಾರ್ ಮಾಡ್ಕೊಂಡೇ ಇಲ್ವಲ್ಲ, ಯಾವ್ದ್ರಲ್ಲೂ ಬೇಜಾರೇ ಆಗಿಲ್ಲ ಅವನು. ರಘು ಅವ್ರು ತುಂಬಾ ಅಷ್ಟೇ ಇಷ್ಟ ಆಗ್ತಾರೆ, ತುಂಬಾ ಸಿಂಪ್ಲಿಸಿಟಿ. ಗಿಲ್ಲಿ ಬಿಟ್ರೆ ನೆಕ್ಸ್ಟ್ ರಘು ಅವರೇ ತುಂಬಾ ಇಷ್ಟ ನಂಗೆ. ಗಿಲ್ಲಿಗೆ ಆ ಫೋಟೋ ಹಾಕಿದ್ರೆ ರಘುಗೆ ಆ ಫೋಟೋ ಹಾಕಿರೋದು ನಾನು ಎಲ್ಲದಕ್ಕೂ. ಅಶ್ವಿನಿ ಗೌಡ ಬಗ್ಗೆ ಏನ್ ಹೇಳ್ತೀರಿ? ಕಾವ್ಯ ಬಗ್ಗೆ ಏನ್ ಹೇಳ್ತೀರಿ? ಫಸ್ಟ್ ಗಿಂತ 2.0 ತುಂಬಾ ಇಷ್ಟ ಆದ್ರು, 2.0 ಅಲ್ಲಿ ಅವ್ರು ಇಷ್ಟ ಆಗಿದ್ದಾರೆ. ರಕ್ಷಿತಾ, ಕಾವ್ಯ ಅವರೆಲ್ಲ ಸೇಮ್, ಬಟ್ ಫಸ್ಟ್ ಪ್ರಿಯಾರಿಟಿ ಗಿಲ್ಲಿ, ರಘು, ನೆಕ್ಸ್ಟ್ ಆತರ ಅದೇ ತರ. ನೀವು ನೋಡ್ತೀರಾ ಮೇಡಮ್? ನೋಡ್ತೀವಿ. ಗಿಲ್ಲಿನೇ ಗೆಲ್ಬೇಕು ಮ್ಯಾಮ್. ಯಾಕೆ ಗಿಲ್ಲಿನೇ ಗೆಲ್ಬೇಕು? ಅವ್ನು ಚೆನ್ನಾಗ್ ಆಡ್ತಿದ್ದಾನೆ ಅದಕ್ಕೆ. ಓಕೆ ಮೇಡಮ್, ಇವಾಗ ಏನ್ ಹೇಳ್ತೀರಾ ಗಿಲ್ಲಿಗೆ ನಮ್ ಕ್ಯಾಮ್ರಾ ಮೂಲಕ? ಗಿಲ್ಲಿ ಆಲ್ ದ ಬೆಸ್ಟ್, ನೀನೇ ಪಕ್ಕ ಗೆಲ್ಲೋದು ಅಂತ ಗೊತ್ತು, ನೀನೇ ಗೆಲ್ಲೇಬೇಕದು. ವೋಟ್ ಅವನಿಗೆ ಆಗ್ತಾ ಇರೋದು ನಾವು, ಅವನೇ ವಿನ್ ಆಗ್ಲಿ. ಆಲ್ ದ ಬೆಸ್ಟ್ ಗಿಲ್ಲಿ. ಅಸలు ಯಾರು ಗೆಲ್ಬೇಕು ಅನ್ಸುತ್ತೆ? ಗಿಲ್ಲಿ ಮೇಡಮ್, ಯಾಕೆ? ತುಂಬಾ ಇಷ್ಟ ಅವ್ರು ನಮ್ಗೆ. ಗಿಲ್ಲಿ ಬಿಟ್ರೆ ಬೇರೆ ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ ಬಿಟ್ರೆ ಬೇರೆ ಇಲ್ಲ. ಗಿಲ್ಲಿ ತರ್ಲೆ ಆಡೋದು, ಕುಣಿಯೋದು ಅದೆಲ್ಲ ಇಷ್ಟನಾ? ಟಾಸ್ಕ್ ಮಾಡೋದೆಲ್ಲ? ಹೌದು, ರಿಯಲಿಸ್ಟಿಕ್ ತುಂಬಾ ಇಷ್ಟ. ನಮ್ಮ ಮನೆಗೂ ನಮ್ಮ ಮಗಳು ಕೂಡ ಗಿಲ್ಲಿ ಫ್ಯಾನ್, ನನ್ನ ಹೆಂಡತಿ ಎಲ್ಲ ಅವ್ರ ಫ್ಯಾನ್. ಆಟೋ ಓಡಿಸ್ತಾ ಇದ್ದೀರಾ ನೀವು? ಬಿಗ್ ಬಾಸ್ ಎಲ್ಲ ನೋಡಕ್ ಟೈಮ್ ಇರುತ್ತಾ ನಿಮ್ಗೆ? ನೈಟ್ ಟೈಮ್ ಅಲ್ಲಿ ನೈಟ್ ಮನೆಗೆ ಹೋಗ್ತೀವಲ್ವಾ, ಫ್ರೀ ಮಾಡ್ಕೊಂಡು ನೋಡ್ತೀವಿ. ಯಾರಿಗೋಸ್ಕರ ಬಿಗ್ ಬಾಸ್ ನೋಡ್ತೀರಿ? ಗಿಲ್ಲಿಗೋಸ್ಕರ ನೋಡ್ತೀವಿ. ಅದು ಚೆನ್ನಾಗಿ ಅವರು ಅಂದ್ರೆ ಮೊಬೈಲ್ ಅಲ್ಲಿ ನೋಡ್ತಾ ಇರ್ತೀವಲ್ಲ, ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಹಿಂಗೆತ್ತಿದ್ರೆ ಫುಲ್ ಗಿಲ್ಲಿದೆ ಸ್ಟೇಟಸ್ ಜಾಸ್ತಿ. ಅಂತರ ಬೆಳಿಬೇಕು, ಬಡ್ರ ಮಕ್ಳು ಬೆಳಿಬೇಕು. ನಾವು ಬಡ್ರ ಮಕ್ಳೇ, ಅವರು ಬಡ್ರ ಮಕ್ಳು ಬೆಳಿಬೇಕು. ಅವ್ರು ನಾವು ರೈತರ ಮಕ್ಳು, ಅವರು ರೈತರ ಮಕ್ಳು. ನಾನು ರೈತರ ಮಗಳು ಸರ್. ಅವ್ರು ಬೆಳೆದಿರಲ್ವಾ ಮೇಡಮ್, ಇವಾಗ ರೈತರು ಇದ್ರೆ ತಾನೇ ಅವರು. ಅದಕ್ಕೋಸ್ಕರ ಗಿಲ್ಲಿ ತುಂಬಾ ಇಷ್ಟ ನನಗೆ. ಗಿಲ್ಲಿಗೋಸ್ಕರ ಏನಾದ್ರು ಹೇಳೋದಾದ್ರೆ ಏನ್ ಹೇಳ್ತೀರಾ? ಡಮಲ್ ಡಿಮಲ್ ಡಕ್ಕ, ಗಿಲ್ಲಿ ಗೆಲ್ಲದ್ ಪಕ್ಕ. ಸೊ ಬಿಗ್ ಬಾಸ್ ಇನ್ನೇನು ಎಂಡ್ ಆಗ್ತಾ ಇದೆ, ಮುಗಿಯೋ ಹಂತಕ್ಕೆ ಬರ್ತಾ ಇರೋದ್ರಿಂದ ಸಾಕಷ್ಟು ಕ್ಯೂರಿಯಾಸಿಟಿ ಇದೆ. ಜನರು ಏನೇನು ಹೇಳಿದ್ರು ಈ ಕಂಟೆಸ್ಟೆಂಟ್ ಬಗ್ಗೆ ಅಂತ ನೋಡಿದ್ರಿ. ನಿಮ್ಗೆ ಏನ್ ಅನ್ಸುತ್ತೆ? ಬಿಗ್ ಬಾಸ್ ನಲ್ಲಿ ಯಾರು ಗೆಲ್ಬೇಕು, ಯಾರು ಬಿಗ್ ಬಾಸ್ ಕಪ್ ನ ಹಿಡಿಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಕಮೆಂಟ್ ಮಾಡಿ. ಥ್ಯಾಂಕ್ ಯು.